ಮಂಜಾ ಮಂಜಲು ಯೋ ಮಂಜಾ ಬಾರ ಇಲ್ಲಿ. ಸುಶೀಲತ್ತೆ ಸುಶೀಲತ್ತೆ ಅತಯ್ ಮಂಜಿಲ್ವೇ? ಎಲೆ ಈಟತ್ತು ಹೊಟ್ಟಿ ಮುಂದೆ ಆಡ್ತಿದ್ದ ಕಣಲ್ಲ, ಎತ್ತೋದ್ನ ಏನಪ್ಪ? ಯಾಕೆ ಮಂಜು ನೋಡಿಕೆ ಬಂದಿದ್ಯಾ? ವಾ, ಈ ಸುಶೀಲತ್ತೆ ಎಲ್ಲನೂ ಕೇಳ್ತೈತಿ. ನಂದು ಒಂದು ಏನೋ ಪರ್ಸ್ನಲ್ ಇತ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಏನನ್ನ ಹೇಳಿ, ಯಾಕೆ ಹುಡುಕೆ ಮುಂದೆ ಅವಂತ ಏನೈತಿ ಅದು ಇದು ಎಲ್ಲ ಕೇಳ್ತೈತಿ ಇವತ್ತೆ. ನಾನು ಮಂಜನೂ ಕ್ಲೋಸ್ ಫ್ರೆಂಡ್ಗಳು, ಅದನ್ನೆಲ್ಲ ಯಾರು ಕೇಳಬಾರ್ದು. ನಂದು ಒಂದು ಏನೋ ಇರ್ತೈತಿ, ಮಾತಾಡ್ಕೊಂತೀವಿ ಬಿಡು. ಇತ್ಲಿಂದ ಮಣಕೈಯ ಗುದ್ದಿರೆ ಮುಷ್ಣಿ ಎರ್ಗಾಗ್ಬೇಕು. ಮಾವಿನಕಾಯಿ ವಾಟೆ ಇರ್ತೈತಲ್ಲ, ಹಿಂಗೆ ಮುಂದಕ್ಕೆ ಅದು ಹಂಗಾಗಿ ಬಿಡ್ಬೇಕು. ನನ್ನ ಮಕ್ಕಳ, ನೀವು ಈಟಿಟ್ಟಿದ್ದೀರ ಆಲೆ ಪರ್ಸ್ನಲ್ಲು ಗಿರ್ಸ್ನಲ್ಲು ಅಂತ ಮಾತಾಡ್ತೀರಿ. ನೆಟ್ಟಿಗೆ ಓದ್ಕೊಂಬದ್ ಬರ್ಕೊಂಬದ್ ಮಾಡ್ಕೊಳ್ರಿ. ತಂದೆ ತಾಯಿಗೆ ಎತ್ತಿದ ಅಪ್ಪಯ್ಯ ಅಮ್ಮಯ್ಯಗಳಿಗೆ ಹಿಟ್ಟಾಕತ್ ಕಲೀರಿ. ಆಮೇಲೆ ನೀವಿಬ್ಬರದು ಪರ್ಸ್ನಲ್ಲು ಗಿರ್ಸ್ನಲ್ಲು ಇರಲಿ. ಸುಶು, ಏ ಮೈ ಡಿಯರ್ ಸುಶು, ಯಾಕೆ ಸುಶು ಪ್ರದೀಪ್ ಹತ್ರ ಹಿಂಗ್ ಮಾತಾಡ್ತಿದ್ಯಾ? ಯಾಕೆ ಸುಶು? ಯಾಕೆ ತಂದಿದ್ದು ಸುಶು? ಸುಶು ಅಂದ್ರೆ ಏನು? ಇವ ಅಮ್ಮಯ್ಯ ದಡ್ಡಿ ಅಂದ್ರು ದಡ್ಡಿ. ಇವ ಅಮ್ಮ ಯಾಕೆ ಗೊತ್ತಾಗಲ್ಲ. ಯಮೋ, ಸುಶು ಅಂದ್ರೆ ಸುಶೀಲಾ ಅಂತ. ನಿನ್ನ ಪ್ರೀತಿಯಿಂದನ ಇನ್ಮೇಲೆ ನಾನು ಸುಶು ಮಮ್ಮಿ ಅಂತಾನೆ ಕರಿತೀನಿ. ಏನಂತ ಹೇಳು? ಸುಶು ಮಮ್ಮಿ ಅಂತಾನೆ ಕರಿತೀನಿ. ಟ್ಯೂಬ್ ಲೈಟ್ ನೀನು ಹೋಗು. ಸುಶು ಅಂದ್ರೆ ಗೊತ್ತಿಲ್ವಂತೆ. ಅಲೇ ನೀನು, ನಿನ್ನ ಭಾಷೆನೋ, ನಿನ್ನ ಅವತಾರವೋ, ನಿನ್ನ ಹುಟ್ಟು ಸುಶು ಅಂತೆ. ಸುಶು ನೆಟ್ಗೆ ಅಮ್ಮಯ್ಯ ಅಂತ ಕರಿ. ಮಮ್ಮಿ, ವಾಟ್ಸ್ ಹ್ಯಾಪನಿಂಗ್? ಯಾಕೆ ಬೇಜಾರಾಯ್ತಾ? ನಮ್ಮ ಇಂಗ್ಲಿಷ್ ಟೀಚರ್ ಇದ್ದಾರಲ್ಲ, ಅವರು ಇದೇ ತರ ಮಾತಾಡಕ್ಕೆ ಹೇಳಿರೋದು. ಓ ಕಣಮ್ಮ, ಇವ ಅಮ್ಮಗೆ ಇಂಗ್ಲಿಷ್ ನ ಮಾತಾಡಿದ್ರು ಬೇಜಾರು, ಈತ ತೀರ ಕನ್ನಡದಾಗ ಮಾತಾಡಿದ್ರು ಬೇಜಾರು. ಹಳ್ಳಿ ಭಾಷೆಗೆ ಮಾತಾಡಿದ್ರೆ ಇನ್ನು ಓದಕ್ ಹೋಗ್ತಾನೆ, ಒಳ್ಳೆ ನಂಗೆ ಮಾತಾಡ್ತಾನೆ, ಒಂದಿಟ್ಟು ಚಂದಕ್ ಮಾತಾಡಲ್ಲ ಅಂತ ಬೈತೀಯ. ಸ್ಟೈಲ್ ಆಗಿ ಮಾತಾಡಕ್ ಹೋದ್ರೆ ಏನ್ ಫಾರಿನ್ ತಿರುಗಾಗ ಉದ್ರೆ ನೀವು ಅಂಬೋದ್ರಂಗೆ ಫಾರಿನ್ ನಂಗೆ ಮಾತಾಡ್ತಾನೆ ಅಂತ ಹೇಳ್ತೀಯ. ಇವ ಅಮ್ಮ ಇಂತ ಹೆಂಗಿರ್ಬೇಕ? ಹೋಗ ಮಾತಾಡ್ಸ್ಕೆ. ಶಿವನೇ ಚನ್ನಬಸವ, ಇನ್ನು ಏನೇನು ಮಾತಾಡ್ಬೇಕು ಅಂತ ಇದ್ಯೋ ಭಗವಂತ. ನಿಂದು ಬಾಯೋ ಬಂಬಾಯೋ ಒಂದು ಗೊತ್ತಾಗಲ್ಲ ಕಣ್ಣ. ಅಲ್ಲ ಕಣ್ಣ ಪಾಪ, ನೀನು ದೊಡ್ಡನಾದ್ಮೇಲೆ ಯೂಸೋ ಒಂದು ಮಾತಾಡ್ತೀಯ ಅಮ್ಮಂಗಿದ್ರೆ, ನೀನ್ ಸಣ್ಣನಾಗಿದ್ದಲ್ಲ ಅವಾಗಲೇ ನಿನ್ ಬಾಯಿ ಓಲ್ದು ಬಿಡ್ತಿದ್ದಿ. ಹೋಗ ಮಾತಾಡ್ಸ್ಕೆ. ಊರಲ್ಲೆಲ್ಲ ನೋಡ್ರಿ ಮುಂದೆ ಚೆನ್ನಾಗ್ ಮಾತಾಡ್ತಾನೆ ಅಂತಾರೆ. ಇವ ಅಮ್ಮ ನೋಡಿರಿ ಚೆನ್ನಾಗ್ ಮಾತಾಡೋದು, ನೀನು ಬಾಯಿ ಒಲಿತೀನಿ ಅಂತೈತಿ. ಹೋಗ ಮಾಸ್ಕಿ. ಲೋ ಮಂಜ, ನಾನು ಬಂದು ಯೋಟತ್ತಾತಲ್ಲ, ನಾನೇನೋ ಮಾತಾಡಿಸ್ತೇನಲ್ಲ ನೀನು. ನಿಮ್ಮ ಅಮ್ಮ ಇನ್ನೇನು ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದ ಬಾರಲು ಏನೋ ಹೇಳ್ಬೇಕು. ತಡಿಯಲ್ಲ ಒಂದ್ರ ಒಟ್ಟು. ಯಮೋಯ್, ನಾನು ಪ್ರದೀಪ್ ಅಂತಾಗೆ ಏನೋ ಒಂದಿಟ್ಟು ಪರ್ಸ್ನಲ್ ಆಗಿ ಮಾತಾಡ್ಬೇಕು. ನೀನ್ ಸೈಡ್ದಾಗ ಮಾಸ್ಕಿ. ಈಗ ನಿಮ್ಮಿಬ್ರಿಗೂ ಗುನಿ ಕಟ್ಟಿಸ್ಬಿಡ್ತೀನಿ. ಪರ್ಸ್ನಲ್ ಗಿರ್ಸ್ನಲ್ ಅಂದ್ಬಿಟ್ರೆ ಅದೇನು ಮಾತಾಡ್ಬೇಕು ನನ್ನ ಎದುರಿಗೆ ಮಾತಾಡ್ರಿ. ಯಮ್ಮ, ಹೋಗಿ ನಿಂತ್ಕೋಬೇಡ ನೀನು. ನಾನೇನೋ ಮಾತಾಡ್ಬೇಕು ಪ್ರದೀಪ್ ಅಂತಾಗೆ. ಹೋಗು ಸುಮ್ಮನೆ. ನಾನು ಅವನು ಏನೋ ಗುಟ್ಟಾಗಿ ಮಾತಾಡ್ಬೇಕು. ಆಗಮ್ಮ ಸುಮ್ಮನೆ. ಯಮೋಯ್, ನೀನು ನನ್ನ ಪ್ರೀತಿ ಅಮ್ಮ ಅಲ್ವಾ, ಮುದ್ದು ಅಮ್ಮ ಅಲ್ವಾ? ಆಗಮ್ಮ ಪ್ಲೀಸ್ ಹೋಗಮ್ಮ. ಅಮ್ಮ, ಐ ಲವ್ ಯು ಅಮ್ಮ. ಆಗಮ್ಮ. ಇದಕ್ಕೆ ಮಾತ್ರ ಮನಗಾರ ಲವ್ ಯು ಅಮ್ಮ, ಮುದ್ದು ಅಮ್ಮ ಅಂತಾನೆ. ಹಂಗೇನ ಮಾತಾಡೋದು ಕೇಳಿಸ್ಕೊಂತಿದ್ರೆ ಕಡ್ಕೊಂಡು ತಿನ್ಬೇಕು ಅನ್ನಿಸ್ತೈತೆ ಹಂಗೇನ. ಈ ಬೆಣ್ಣೆ ಕೂದಲು ತೆಗಿಯಲ್ವೇ ಹಂಗೆ ಮಾತಾಡ್ತಾನೆ. ನಿನ್ನ ಮಾತು ನನಗೆ ಹಂಗೇನ ಅಲ್ಲಾಗ ಹಾಕಿ ಕಡ್ದು ಬಿಡೋಣ ಎಂಬ ಸಿಟ್ಟು ಬರ್ತೈತಿ. ಎಷ್ಟೇ ಹೋಗಿ ಮಾತಾಡ್ಕೊ ಹೋಗ್ರಿ, ಅದೇನು ನಾನು ಇಲ್ಲಿರಲ್ಲ. ಲೇ ಪ್ರದೀಪ, ಹೆಂಗೆ ನಮ್ಮ ಅಮ್ಮಗೆ ಚಳ್ಳೆಣ್ಣು ತಿನ್ನಿಸಿ ಕಳಿಸಿದ್ದು? ಟೋಪಿ ಹಾಕೋದು ಕರಿಬೇಕು ನೋಡಲ್ಲಿ. ಈಗ ನಾವಿಬ್ಬರು ಪರ್ಸ್ನಲ್ ಆಗಿ ಆರಾಮಾಗಿ ಮಾತಾಡ್ಕೋಬೋದ? ಹೇಳೋದೇನು? ಇವನು ಇದನ್ನೆಲ್ಲ ನಮ್ಮನ್ನು ಮುಂಜ ಅಸಾಧ್ಯದನು ನೋಡು. ನನ್ನೇ ನುಗ್ಗೆ ಮರ ಹಚ್ಚಿ ಹೆಂಗೆ ಕಳಿಸ್ತಾನೆ. ಎಷ್ಟೇ ಮಾತಾಡ್ಕೊಂಬ್ಲಿ ಬಿಡು ಹುಡುಗರು. ಲೋ ಮುಂಜ, 11ನೇ ತಾರೀಕು ಆಯುಧ ಪೂಜೆ ಐತೆ ಕಣಲ್ಲ. ನೀನು ಸೈಕಲ್ ಸರ್ ಮಾಡಿಸ್ಕೊಂಡೆ ಅಲ್ಲೇನ? ಆಯುಧ ಪೂಜೆ ಮಾಡಲ್ವಲ್ಲ ನಿಮ್ಮ ಮನೆಗೆ? ಯಪ್ಪ, ಹೂ ಕಣಲೇ ಪ್ರಜೆ, ದೇವ್ರಾಣೆಗೂ ನಾನು ಮರ್ತ್ಬಿಟ್ಟಿದ್ದೆ ಕಣ್ಲ. ಲೋ 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 ಲೋ
ನಂದು ಸೈಕಲ್ ಸುರು ಮಾಡಿಸ್ಬೇಕಂಡ ಚೈನು ಕೊಟ 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 ಅಂತೈತೆ. ಎಲ್ಲ ಸುರು ಮಾಡಿಸ್ತೀನಲ್ಲಿ, ಸುರು ಮಾಡಿಸಿ ಈ ಸಲಿನೂ ಚೆನ್ನಾಗಿ ಮಾಡ್ತೀನಿ. ಆಯ್ತು ಪೂಜನ ಹೆಂಗೊಂದು ನೆನಪಿಸ್ತೇಲೇ ಯಪ್ಪಾಲೋ ಪ್ರತಿ ನಾನು ಮರ್ತ್ಬಿಟ್ಟಿದ್ದೆ ಕಂಡ. ಆಯ್ತು ಪೂಜನ ಕಣಲು ನಂದು ಸೈಕಲ್ ಇನ್ನೂ ರಿಪೇರಿ ಮಾಡಿಸಿಲ್ಲ. ನಾಳಿಕೆ ರಾಜಣ್ಣ ಅಂಗಡಿ ತಗೊಂಡೋಗಿ ಸೈಕಲ್ ರಿಪೇರಿ ಮಾಡಿಸ್ಕೊಂಬರೋಣ. ಹ್ಞೂ ಸರಿ ಕಣೋ ಪ್ರತಿ ಆತು, ನಾನು ಬರ್ತೀನಿ ಹೋಗೋಣ. ಪಾಪ ಲೇ ಮಂಜ ಆಗಾಗೆಲ್ಲ ಬಂದು ನಿನ್ನ ಮಾತಾಡಿಸ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ಯಾವಾಗಲೂ ಬರಲ್ಲ, ಹೋಗ್ತೀನಿ. ನಿಮ್ಮ ಅಪ್ಪ ಎಲ್ಗೋತ ಕೇಳೋಣ ಅಂತ ಬಂದೆ. ಎಲ್ಗೋತ್ ನಿಮ್ಮ ಅಪ್ಪಯ್ಯ? ಹೋಗ ಮಾತಾಡ್ಸ್ಕೆ. ನನ್ಗೇನು ಗೊತ್ತೀವ ಅಪ್ಪ ಎಲ್ಗೋಗೈತಿ ಅಂತ. ಅದೇ ಬೋರಜ್ಜ ಐತಲ್ಲ, ಆ ಬೋರಜ್ಜ ಕಳೆದೋಯ್ತಿ ಅಂತಂದ್ರಲ್ಲ, ಅದಕ್ಕೆ ಇವ ಅಪ್ಪ ಪೊಲೀಸ್ ಸ್ಟೇಷನ್ ತಕ ಹೋಗ್ತೀನಿ ಅಂತಿತ್ತು. ಗೌಡ್ರದನು ಇವ ಅಪ್ಪಯ್ಯ ಈ ಒಜ್ಜಿನೂ ಅಲ್ಲಿ ರೋಡ್ನ ನಿಂತ್ಕೊಂಡು ಮಾತಾಡ್ತಿದ್ರು ಅಂತೆ. ಅಪ್ಪಯ್ಯ ಸಾಮಾನ್ಯಕ್ಕೆ ಪೊಲೀಸ್ ಸ್ಟೇಷನ್ ತಕೋ ಇರ್ಬೇಕು, ಪೊಲೀಸ್ನರಿಗೆ ಹೇಳಿ ಬೋರಜ್ಜನ ಹುಡುಕಿಸ್ಬೇಕು ಅಂತಿದ್ರು. ಅದಕ್ಕೆ ಅಪ್ಪಯ್ಯನ ಕಳಿಸವ್ರೆ. ಗೌಡ್ರು ಎಲ್ಲ ಸೇರ್ಕೊಂಡು ಹೋಗಲ್ಲ ಸೀನಪ್ಪ, ನೀನ ಹೋಗಿ ಕಂಪ್ಲೇಂಟ್ ಕೊಟ್ಟು ಬೋರಜ್ಜನ ಹುಡುಕೋ ಜವಾಬ್ದಾರಿ ನಿಂದೆ ಅಂತಾನ ಅಪ್ಪಯ್ಯ ಹೇಳವ್ರೆ. ನಾಳೆ ಬೈದಾಗ ಊಟಕ್ಕೆ ಬೋರಜ್ಜನ ಹುಡುಕ್ಬೇಕಂತೆ. ಅಪ್ಪಯ್ಯ ಗಮತ ಹೋತು. ನಿಮ್ಮ ಅಪ್ಪಯ್ಯಗೆ ಮನೆ ಮಠ ಏನು ಇಲ್ಲ ಹೇಳು, ಬರೀ ಅವರು ಇವ್ರನ್ನ ಉದ್ಧಾರ ಮಾಡಕ್ಕೆ ಹೋಗ್ತಾನೆ. ಈ ಬೋರಜ್ಜ ಹತ್ತೋದ್ನೋ ಏನೋ, ಈ ಅಜ್ಜನ ಹುಡುಕ್ಯಾನ ಈ ಅಪ್ಪ ಹೋಗ್ಯವನಿ. ಯಾವ ಥರ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ನೋಡ್ಕೊಂತಾರೋ ನಮ್ಮನ್ನ. ಮಿಸ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್, ದಿಸ್ ಈಸ್ ಮೈ ಪ್ರೆಸ್ಟೀಜ್ ಇಶ್ಯೂ. ಸೊ ಯು ಮಸ್ಟ್ ಫೈಂಡ್ ದ ಬೋರಜ್ಜ. ಎಲ್ಲ ಇದ್ದಾನೆ ಅವನು, ಏನು ಮಾಡ್ತಾ ಇದ್ದಾನೆ ಹುಡುಕಬೇಕು ಸಾಹೇಬ್ರೆ ನೀವು. ಯಾಕಂದರೆ ಊರವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಸೀನಪ್ಪೇನೋ ಕಿಸ್ತು ದಬ್ಬಾಗ್ತಾನೆ, ಅವನು ಬೋರಜ್ಜನ ಹುಡುಕ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ನಂಬಿಕೆ ಇಕ್ಕಿ ಕಳಿಸಿದಾರೆ. ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ ಇನ್ಸ್ಪೆಕ್ಟ್ರೆ. ದಯವಿಟ್ಟು ನೀವು ಬೋರಜ್ಜನ ಹುಡುಕಕ್ಕೆ ನಮ್ಗೆ ಹೆಲ್ಪ್ ಮಾಡಬೇಕು. ನಿಮ್ಮ ಕೈ ಮುಗಿದ್ದೀನಿ ಪೊಲೀಸ್ನರೇ. ರೇ ಮಿಸ್ಟರ್ ಸೀನಪ್ಪ, ನಿಮ್ಗೇನು ಅರ್ಥ ಆಗುತ್ತಾ ಇಲ್ವಿರಿ? ಎಷ್ಟು ಸಲ ಹೇಳೋದು, ಎಣ್ಣೆ ಹೊಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಪಬ್ಲಿಕ್ ಪ್ಲೇಸ್ ಹತ್ರ ಓಡಾಡಬಾರ್ದು ಅಂತ. ನೀವು ಎಜುಕೇಟೆಡ್ ಆಗಿ ನಾಲೆಡ್ಜ್ ಪರ್ಸನ್ ಆಗಿ ನಿಮಗೆ ಅನ್ಸೋದೇ ಇಲ್ವಾ? ದಿಸ್ ಈಸ್ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ನೆಕ್ಸ್ಟ್ ಟೈಮ್ ನೀವೇನಾದರೂ ಡ್ರಿಂಕ್ಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನಿಗೆ ಬಂದರೆ ಐ ಆಮ್ ನಾಟ್ ಅಲೋ ಯು. ಓಕೆ ಸರ್, ಐ ಆಮ್ ರಿಯಲಿ ಸಾರಿ. ಏನೋ ಈ ಸಲ ಟೆನ್ಷನಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಸರ್ ಎಣ್ಣೆನ. ಬೋರಜ್ಜನ ನಾನು ಹುಡುಕ್ಬೇಕು ಅಂದ್ಬಿಟ್ಟು ಟೆನ್ಷನಲ್ಲಿ ಎಣ್ಣೆ ತಗೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ನನಗಿದೊಂದು ಹೆಲ್ಪ್ ಮಾಡಿಕೊಟ್ಟು ಬಿಡ್ರಿ, ಬೋರಜ್ಜನ ಹುಡುಕೊಡ್ರಿ. ಓಕೆ ಸೀನಪ್ಪರೇ, ಐ ವಿಲ್ ಟ್ರೈ ಟು ಡೂ. ಓಕೆ, ನಿಮ್ಮ ಹತ್ರ ಏನಾದರೂ ಬೋರಜ್ಜನ ಫೋಟೋ ಏನಾದರೂ ಇದೆಯಾ? ಎಸ್ ಸರ್, ಐ ಹ್ಯಾವ್ ದ ಫೋಟೋ. ನೋಡಿ, ಇದೇ ಬೋರಜ್ಜನ ಫೋಟೋ. ನೀವು ಇದನ್ನು ಇಕ್ಕೊಂಡು ದಯವಿಟ್ಟು ನಮ್ಗೆ ಹುಡುಕಿಯನ್ನು ಕೊಡಬೇಕು. ಮಿಸ್ಟರ್ ರಂಗನಾಥ್, ಈ ಫೋಟೋ ತಗೊಳ್ಳಿ. ಈ ಫೋಟೋ ತಗೊಂಡು ಎಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಇನ್ಫಾರ್ಮ್ ಮಾಡಿ. ಓಕೆ, ಅದೇನು ಧರ್ಮಸ್ಥಳದಲ್ಲಿದ್ದಾರೆ ಅಂತ ಸಮ್ ಪೀಪಲ್ಸ್ ಆರ್ ಸೇಯಿಂಗ್. ಯು ಮಸ್ಟ್ ಇನ್ಫಾರ್ಮ್ ದ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆ್ಯಂಡ್ ಆಲ್ಸೋ ತುಮಕೂರು ಪೊಲೀಸ್ ಸ್ಟೇಷನ್ಸ್. ಎಲ್ಲ ಕಡೆ ಇನ್ಸ್ಪೆಕ್ಟರ್ಗಳಿಗೆಲ್ಲ ಫೋನ್ ಮಾಡಿ ದಯವಿಟ್ಟು ಇನ್ಫಾರ್ಮ್ ಮಾಡಬೇಕು. ವಿತಿನ್ ಟುಮಾರೋ ಈವ್ನಿಂಗ್ ಬೋರಜ್ಜ ಫೈಂಡ್ ಆಗಬೇಕಷ್ಟೇ. ತಗೊಳ್ಳಿ. ಓಕೆ ಸೀನಪ್ಪ, ನಾವು ಇನ್ಫಾರ್ಮ್ ಮಾಡ್ತೀವಿ. ನಿಮ್ಮನ್ನು ಯಾವುದೇ ಟೈಮಲ್ಲೂ ನಾವು ಬೇಕಾದರೂ ನಿಮ್ಮನ್ನು ಕರಿಬೋದು. ಓಕೆ, ಅವರು ಬೋರಜ್ಜ ಅನ್ನೋರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅನ್ನೋದು ಯಾರೋ ಹೇಳಿದ ಮಾತಷ್ಟೇ, ಯಾರೋ ಪ್ರತ್ಯಕ್ಷವಾಗಿ ನೋಡಿಲ್ಲ. ನಾನು ನೋಡ್ತೀವಿ, ವಿಚಾರಿಸ್ತೀವಿ, ನಾವು ಎಲ್ಲೆಲ್ಲಿದ್ದಾರೆ ಬೋರಜ್ಜ ಅಂತ ವಿಚಾರಿಸಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಯಾವುದೇ ಸಮಯದಲ್ಲಿ ನಿಮ್ಮನ್ನು ಕರೆಸಿರೋ ನೀವು ಬರೆಯೋಕೆ ರೆಡಿ ಇರಬೇಕು. ಓಕೆ ಓಕೆ ಸಾಹೇಬ್ರೆ, ಐ ಆಮ್ ರೆಡಿ ಟು ಎನಿ ಟೈಮ್ ಎನಿವೇರ್. ಐ ವಿಲ್ ಕಮ್ ವಿತ್ ಯು ಫಾರ್ ಇನ್ವೆಸ್ಟಿಗೇಷನ್. ಓಕೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ಊರಿನ ಜನ, ನಮ್ಮ ಸಿರಾಜ್ ಜನ ಚೆನ್ನಾಗಿರ್ಬೇಕು. ಪೊಲೀಸ್ ಅಪ್ಪನವರೇ, ದಯವಿಟ್ಟು ಹೆಲ್ಪ್ ಮಾಡಿಬಿಡಿ.